ಇನ್ನು ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಶೋಭಾ ಕರಂದ್ಲಾಜೆ ಅವರು ಪತ್ರವನ್ನ ಬರೆದಿದ್ದಾರೆ. ಏನಂತ ಪತ್ರ ಬರೆದಿದ್ದಾರೆ ಶೋಭಾ ಕರಂದ್ಲಾಜೆ ಅವರು? ಸಿಬಿಐ ತನಿಖೆಯನ್ನ ತೀವ್ರಗೊಳಿಸಿ ಅಂತ ಶೋಭಾ ಕರಂದ್ಲಾಜೆ ಅವರು ಆಗ್ರಹಿಸಿದ್ದಾರೆ. ಅದರಲ್ಲೂ ಕೂಡ ಕೇಸ್ನಲ್ಲಿ ಯೂನಿಯನ್ ಬ್ಯಾಂಕ್ ಕೂಡ ಶಾಮೀಲಾಗಿದೆ. ಹಾಗಾಗಿ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ತೀವ್ರಗೊಳಿಸಬೇಕು ಅನ್ನುವಂಥದ್ದು ಶೋಭಾ ಕರಂದ್ಲಾಜೆ ಅವರು ಮಾಡಿರುವಂತಹ ಒತ್ತಾಯ ಅಥವಾ ಮನವಿ. ಹಗರಣದಲ್ಲಿ ಭಾಗಿಯಾದಂತವರನ್ನ ಹೊಣೆಯಾಗಿಸಬೇಕು. ಇತರೆ ಹಣಕಾಸು ಸಂಸ್ಥೆಗಳ ಪಾತ್ರದ ಬಗ್ಗೆಯೂ ಕೂಡ ತನಿಖೆ ನಡೆಸಿ ಅಂತಲೂ ಕೂಡ ಶೋಭಾ ಕರಂದ್ಲಾಜೆ ಅವರು ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಈ ಚಂದ್ರಶೇಖರ್ ಅವರ ಆತ್ಮಹತ್ಯೆ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಾಗೆ ಏನ್ ಕಾರಣ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಬೇಕು ಅಂತ ಶೋಭಾ ಕರಂದ್ಲಾಜೆ ಅವರು ತಾವು ಅಮಿತ್ ಶಾ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಕೇಂದ್ರ ಗೃಹ ಸಚಿವರಿಗೆ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಪತ್ರವನ್ನ ಬರೆಯುವ ಮುಖೇನವಾಗಿ ರಾಜ್ಯದಲ್ಲಿ ಆಗಿರುವಂತಹ ಈ ಅಕ್ರಮ ಅದ್ರ ಕಡೆಗೆ ನೀವು ಗಮನ ಕೊಡಬೇಕು, ತ್ವರಿತವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ಕೆಲ ಒತ್ತಾಯನ್ನ ಮಾಡಿದ್ದಾರೆ. ಈ ಮುಖೇನವಾಗಿ ಇದನ್ನು ರಾಷ್ಟ್ರಮಟ್ಟದಲ್ಲೂ ಕೂಡ ಗಮನ ಸೆಳೆಯುವಂಥ ನಿಟ್ಟಿನ ಪ್ರಯತ್ನ ಬಿಜೆಪಿ ಕಡೆಯಿಂದ ನಡೀತಾ ಇದೆ. ಅದರ ಒಂದು ಭಾಗ ಈಗ ಶೋಭಾ ಕರಂದ್ಲಾಜೆ ಅವರು ಬರೆದಿರುವಂಥ ಪತ್ರ ಕೂಡ ಆಗಿದೆ. ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೊನ್ನೆ ತಾನೇ ನಾವು ನೋಡ್ತಾ ಇದ್ವಿ, ಗ್ಯಾರಂಟಿಯಿಂದಾಗಿ ಎಲ್ಲ ಬಹಳ ರಾಜ್ಯ ಅಧೋಗತಿಗೆ ಹೋಗ್ತಾ ಇದೆ, ಹಾಗಾಗಿ ಇದಕ್ಕೆಲ್ಲ ಕಡಿವಾಣ ಹಾಕಿ ಅಂತ ಹೇಳ್ಕೊಂಡು ಅವರು ವಿತ್ತ ಸಚಿವೆಗೆ ಪತ್ರ ಬರೆದಿದ್ದಂಥದ್ದನ್ನು ನಾವು ನೋಡ್ತಾ ಇದ್ವಿ. ಬಟ್ ಅದು ಒಂದು ಕೇವಲ ಒಂದು ಗಮನ ಸೆಳೆಯುವಷ್ಟೇ ಪ್ರಯತ್ನದ ಒಂದು ಭಾಗ ಅಷ್ಟೇ. ಅದು ಬಿಟ್ಟರೆ ಅದರಿಂದ ಬಹಳ ಅನುಕೂಲ ಅಥವಾ ಕೇಂದ್ರ ಏನಾದ್ರು ಇಂಟರ್ಫಿಯರ್ ಆಗುವಂಥದ್ದು ಆ ಚಾನ್ಸಸ್ ತೀರಾ ಕಮ್ಮಿ. ಬಟ್ ಇಲ್ಲಿ ಈಗ ಶೋಭಾ ಕರಂದ್ಲಾಜೆ ಅವರು ಬರೆದಿರುವಂಥದ್ದು ಪತ್ರ ಇದೆಯಲ್ಲ, ಇದು ಅಮಿತ್ ಶಾ ಅವರಿಗೆ ಅವ್ರು ನೇರವಾಗಿ ಬರೆದಿರುವಂತಹ ಪತ್ರ. ಇದರಲ್ಲಿ ಏನೇನು ಅಕ್ರಮ ಆಗಿದೆ ಅನ್ನುವಂಥದ್ದನ್ನ ಕೆಲ ಉಲ್ಲೇಖ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆಮೇಲೆ ಅವರೇನಿಗೆ ಹೊಸದಾಗಿ ಸಿಬಿಐ ಕೊಡಿ ಮತ್ತೊಂದು ಅನ್ನುವಂಥದ್ದು ಏನು ಮಾಡಬೇಕಾದಂಥದ್ದು ಅವಶ್ಯಕತೆ ಇಲ್ಲ. ಯಾಕಂದರೆ ಸಿಬಿಐ ಇಡಿ ಇವೆಲ್ಲ ಎಂಟ್ರಾಗಿ ಹೋಗಿದೆ. ಅದರಲ್ಲೂ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಾಗೆ ಇಂತಿಷ್ಟು ಕೋಟಿ ಮೌಲ್ಯದ ಹಗರಣ ಏನಾದರೂ ಆದರೆ ನೇರವಾಗಿ ಸಿಬಿಐನೇ ಭಾಗಿಯಾಗೋದಕ್ಕೆ ಅವಕಾಶ ಇರುತ್ತೆ ತನಿಖೆಗೆ. ಆ ರೀತಿಯಾಗಿ ಸಿಬಿಐ ಭಾಗಿಯಾಗಿದೆ. ಇದು ಒಂದು ಗಮನ ಸೆಳೆಯುವಂಥ ಪ್ರಯತ್ನ ಅಷ್ಟೇ ಇದು ಶೋಭಾ ಕರಂದ್ಲಾಜೆ ಅವರು ಮಾಡಿರೋದು.